ಸುಪ್ರೀಂ ಕೋರ್ಟ್ನಲ್ಲಿ ಈಗ ಅರ್ಜಿ ವಿಚಾರಣೆ ನಡೀತಾ ಇದೆ. ಕಾವೇರಿ ನದಿ ನೀರು ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ಕ್ಷಣದಲ್ಲಾದರೂ ಕೂಡ ತೀರ್ಪು ಹೊರಬೀಳಬಹುದು. ಆ ತೀರ್ಪಿನ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ವೀಕ್ಷಕರೇ. ಇನ್ನುಳಿದ ಸುದ್ದಿಗಳತ್ತ ಗಮನ ಹರಿಸೋದಾದ್ರೆ, ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲುಸ್ತುವಾರಿ ಸಮಿತಿ ಆದೇಶವನ್ನ ಪರಿಗಣಿಸದಂತೆ ಕೋರಲು ಸಿಎಂ ನಿರ್ದೇಶನ ನೀಡಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಸಿಎಸ್ ಅರವಿಂದ್ ಜಾಧವ್ಗೆ ಫೋನ್ ಮೂಲಕ ಸಿಎಂ ಸೂಚನೆ ನೀಡಿದ್ದಾರೆ. ಈ ಮಧ್ಯೆ ಸಿಎಂ ಅಧಿಕೃತ ನಿವಾಸ ಕಾವೇರಿಗೆ ಹೆಚ್ಚಿನ ಭದ್ರತೆ ಒದಗಿಸಲಾಗಿದ್ದು, ಡಿಜಿಪಿ ಓಂ ಪ್ರಕಾಶ್ ಭದ್ರತೆ ಕುರಿತು ಸಿಎಂಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಸಂಜೆ ಕಾಂಗ್ರೆಸ್ ಹಿರಿಯ ಸಚಿವರ ಸಭೆಯನ್ನು ಕರೆದಿದ್ದು, ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಯಲಿದೆ. ನಾಳಿನ ಕ್ಯಾಬಿನೆಟ್ನಲ್ಲಿ ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಾಜಿ ಗೃಹ ಸಚಿವ ಕೆಜೆ ಜಾರ್ಜ್ ಶೀಘ್ರವೇ ಸಿದ್ದು ಸಂಪುಟಕ್ಕೆ ರಿಎಂಟ್ರಿ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾರ್ಜ್ ಮರು ಸೇರ್ಪಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಜಾರ್ಜ್ ಸಂಪುಟ ಸೇರ್ಪಡೆ ಬಗ್ಗೆ ದಿಗ್ವಿಜಯ್ ಸಿಂಗ್ ಸುಳಿವನ್ನ ಕೊಟ್ಟಿದ್ದಾರೆ. ಪಿಟಿಐಗೆ ನೀಡಿದ ಸಂದರ್ಶನದಲ್ಲಿ ಈ ಸುಳಿವನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಕೊಟ್ಟಿದ್ದಾರೆ. ಇನ್ನು ಸಂಪುಟದಿಂದ ಕೆಜೆ ಜಾರ್ಜ್ ಅನ್ನ ಹೊರಗಿಡೋದಕ್ಕೆ ಯಾವುದೇ ಕಾರಣಗಳಿಲ್ಲ ಅಂತನೂ ಕೂಡ ಅವರು ಹೇಳಿದ್ದಾರೆ. ಬನ್ನಿ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಪಡೆದುಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಅವಿನಾಶ್ ಅವರಿಂದ. ಅವಿನಾಶ್, ಜಾರ್ಜ್ ಸಂಪುಟಕ್ಕೆ ಸೇರ್ತಾರೆ ಅನ್ನೋದು ಏನೋ ಅನಿರೀಕ್ಷಿತವಾದಂತಹ ಸುದ್ದಿ ಅಲ್ಲ, ಆದ್ರೆ ಈ ದಸರಾ ಆದ್ಮೇಲೆ ಅವ್ರನ್ನ ಸೇರ್ಸ್ಕೊಳ್ತಾರೆ ಅನ್ನುವಂತಹ ಸುದ್ದಿ ಇತ್ತು. ಯಾವಾಗ ಸೇರ್ಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ದಿಗ್ವಿಜಯ್ ಸಿಂಗ್ ಏನಾದ್ರು ಮಾತನಾಡಿದಾರಾ ಅಂತ? ರಾಧಾ, ಯಾವಾಗ ಸೇರ್ಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡಿಲ್ಲ. ಪಿಟಿಐ ಸುದ್ದಿ ಸಂಸ್ಥೆಗೆ ನೀಡಿರುವಂತಹ ಸಂದರ್ಶನದಲ್ಲಿ ಅವರು ಜಾರ್ಜ್ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಅಂತ ಯಾವುದೇ ಮಹತ್ತರ ಕಾರಣನೇ ಇರಲಿಲ್ಲ. ಅವರೇ ವೈಯಕ್ತಿಕವಾಗಿ ರಾಜೀನಾಮೆ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರು, ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರನ್ನ ವಾಪಸ್ ಸಂಪುಟಕ್ಕೆ ತೆಗೆದುಕೊಳ್ಳಕ್ಕೆ ಹೈಕಮಾಂಡ್ ನಿಂದ ಯಾವುದೇ ಅಡ್ಡಿ ಇಲ್ಲ ಅನ್ನೋದನ್ನ ಪರೋಕ್ಷವಾಗಿ ಗ್ರೀನ್ ಸಿಗ್ನಲ್ ಇದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ ರಾಧಾ. ಅಂದ್ರೆ ಜಾರ್ಜ್ ನ ಸಂಪುಟದಿಂದ ಹೊರಗಿಡೋದಕ್ಕೆ ಯಾವುದೇ ಕಾರಣಗಳಿಲ್ಲ ಅಂತ ದಿಗ್ವಿಜಯ್ ಸಿಂಗ್ ಈಗ ಹೇಳ್ತಾ ಇದ್ದಾರೆ. ಬಟ್ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿರೋದಕ್ಕೆ ಹೈಕಮಾಂಡ್ ಅಷ್ಟು ಅಂದಿರ್ಲಿಲ್ವಂತ ಆಗ? ಅದನ್ನ ಅವರ ವಿವೇಚನೆಗೆ ಬಿಟ್ಟಿದ್ವಿ ಅನ್ನೋದಂತ ಮಾತನಾಡಿದರೆ, ಜೊತೆಗೆ ಈಗ ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳೋದು ಸಂಪೂರ್ಣ ಅದು ಮುಖ್ಯಮಂತ್ರಿಗಳ ಸ್ವಾತಂತ್ರ್ಯಕ್ಕೆ ಬಿಟ್ಟದ್ದು. ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ಬೇಕು. ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ ನಾವು ಮಧ್ಯ ಪ್ರವೇಶ ಮಾಡೋದಿಲ್ಲ, ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಧಾ. ಓಕೆ, ಇನ್ನು ಗಣಪತಿ ಆತ್ಮಹತ್ಯೆ ಕೇಸ್ ಪ್ರಕರಣದಲ್ಲಿ ಜಾರ್ಜ್ ಅವರ ಹೆಸರು ಸೇರ್ಕೊಂಡಿದ್ದು, ಕ್ಲೀನ್ ಚಿಟ್ ಸಿಕ್ಕಿದ್ದು, ಅವರಿಗೆ ರಿಪೋರ್ಟ್ ಸಲ್ಲಿಕೆ ಆಗಿದ್ದು, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ತಮ್ಮ ವ್ಯಾಖ್ಯಾನ, ಬೇರೆ ತರದ ವ್ಯಾಖ್ಯಾನ ಏನಾದ್ರು ಕೊಟ್ರ ಅಂತ? ಬೇರೆ ಆ ಸಂದರ್ಶನದಲ್ಲಿ ಅಂತಹ ಬೇರೆ ವ್ಯಾಖ್ಯಾನಗಳಿಲ್ಲ. ಬಟ್ ಅವರು ಸಂಪುಟಕ್ಕೆ ಸೇರಿಸ್ಕೊಡ್ಲಿಕ್ಕೆ ಹೈಕಮಾಂಡ್ ಅಡ್ಡಿ ಮಾಡೋದಿಲ್ಲ ಅನ್ನೋದನ್ನಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಧಾ. ಆಲ್ ರೈಟ್, ಓಕೆ, ಥ್ಯಾಂಕ್ ಯು ಅವಿನಾಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಪಿಟಿಐಗೆ ನೀಡಿದಂತಹ ಸಂದರ್ಶನದಲ್ಲಿ ದಿಗ್ವಿಜಯ್ ಸಿಂಗ್ ಜಾರ್ಜ್ ಮರು ಸೇರ್ಪಡೆ ವಿಚಾರದಲ್ಲಿ ಯಾರು ಕೂಡ ಮಧ್ಯ ಪ್ರವೇಶಿಸೋದಿಲ್ಲ, ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು. ಯಾವಾಗ ಬೇಕಾದರೂ ಅವರು ಸಂಪುಟಕ್ಕೆ ಸೇರ್ಪಡೆಗೊಳಿಸಿಕೊಳ್ಳಬಹುದು, ಇದಕ್ಕೆ ಹೈಕಮಾಂಡ್ನ ಯಾವ ಅಭ್ಯಂತರವೂ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಸಂದರ್ಶನದಲ್ಲಿ ದಿಗ್ವಿಜಯ್ ಸಿಂಗ್ ಕೊಟ್ಟಿದ್ದಾರೆ. ಆದರೆ ಒಟ್ಟಾರೆ ಪ್ರಕರಣದಲ್ಲಿ ಜಾರ್ಜ್ ಹೆಸರು ಸೇರ್ಪಡೆಗೊಂಡಿದ್ದು ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಅವರು ಯಾವುದೇ ಮಾತನ್ನ ಆಡಲಿಲ್ಲ. ಆದ್ರೆ ಸಂಪುಟದಿಂದ ಕೈ ಬಿಡೋದಕ್ಕೆ ಯಾವುದೇ ಕಾರಣಗಳಿರಲಿಲ್ಲ. ಈಗ ಸೇರಿಸಿಕೊಳ್ಳೋದಕ್ಕೂ ಕೂಡ ಯಾವುದೇ ಅಭ್ಯಂತರ ಇಲ್ಲ. ಆದ್ರೆ ಯಾವಾಗ ಏನು ಅನ್ನೋದು ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು ಅನ್ನುವಂತಹ ಮಾತನ್ನ ದಿಗ್ವಿಜಯ್ ಸಿಂಗ್ ಹೇಳಿದ್ದಾರೆ. ಇನ್ನು ಈ ಹಿಂದೆ ಅವರು ರಾಜೀನಾಮೆ ಕೊಟ್ಟಂತಹ ವಿಚಾರಕ್ಕೂ ಕೂಡ ಹೈಕಮಾಂಡ್ ಜಾರ್ಜ್ ಅವರ ವಿವೇಚನೆಗೆ ಬಿಟ್ಟಿತ್ತು ರಾಜೀನಾಮೆ ವಿಚಾರ. ಆದ್ರೆ ಅವರೇ ಒಂದು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಈ ಕೇಸಲ್ಲಿ ಅವರು ಯಾವುದೇ ಹಸ್ತಕ್ಷೇಪ ಇಲ್ಲ ಅಂತ ಬ್ಯೂರೋ ರಿಪೋರ್ಟ್ ಸಲ್ಲಿಕೆಯಾಗಿ ಕ್ಲೀನ್ ಚಿಟ್ ಸಿಕ್ಕ ಮೇಲೆ ತಾವು ಸಂಪುಟಕ್ಕೆ ಸೇರ್ಪಡೆ ಆಗಬಹುದು ಅನ್ನುವಂತಹ ಒಂದು ಗ್ರೀನ್ ಸಿಗ್ನಲ್ ಅನ್ನ ದಿಗ್ವಿಜಯ್ ಸಿಂಗ್ ಹೈಕಮಾಂಡ್ ನಿಂದ ರವಾನಿಸ್ತಾ ಇದ್ದಾರೆ.